ಸತ್ಯ ಹೇಳ್ತೇನೆ ನಿಮ್ಮಲ್ಲಿ. ನಾವು ಮಾಡಿದ್ರೆ ಹಾಗೆ ಪ್ರಚಾರ ಆಗುವಾಗೆ ಮಾಡ್ತೇವೆ. ನೀವು ಬೇರೆ ಯಾವ ಶಬ್ದ ಬೇಕಂದ್ರೆ ಅಭಿಮಾನಿ ಯಾಕೆಂದ್ರೆ ಕೆಲವು ಸಾರಿ ಏನಾಗ್ತದೆ ಗೊತ್ತಿಲ್ಲ, ಅಭಿಮಾನಿಗಳಿಂದಲೇ ಕೆಲವು ಕಳ್ಕೊಂಡು ನಿಮ್ಮ ಬಗ್ಗೆ ಸಂತೋಷ ಏನು ಕಷ್ಟದ ಕೆಲಸ ಅಲ್ಲ Yeah.
ನನಗೆ ನನಗೂ ಹಾಗೆ ಅನ್ನಿಸ್ತು. ಬಹಳ ದಿವಸ ಆಗಿತ್ತು ನಿನ್ನ ನೋಡಿದೆ. ಮತ್ತೆ ಕತೆ ಕೇಳ್ತಾ ಇದ್ದೀರ ನೀನೇನೇನೋ ಮಾಡ್ತಾ ಇದೀಯ ಹಾಗುಂಟು ಪ್ರಚಾರ. ಅವ್ರು ಬಿಟ್ಟು ಅವ್ರು ಮಾಡಿದ್ರೆ ಕಾಯ್ದು ಬಿಟ್ಟು ಬೇರೆಯವ್ರು ಮಾಡಿದ್ರೆ ಕಷ್ಟ ಇತ್ತು ಅಂತ ನಿಜವಾಗಿ ಹೇಳ್ಬೇಕಾ? ಸತ್ಯ ಹೇಳ್ತೇನೆ ನಿಮ್ಮಲ್ಲಿ. ನಾವು ಮಾಡಿದ್ರೆ ಹಾಗೆ ಪ್ರಚಾರ ಆಗುವಾಗೆ ಮಾಡ್ತೇವೆ. ಮಾಡೋ ಪ್ರಯತ್ನ ಮಾಡಿಬಿಡ್ಬೇಕು. ನೀನು ಮಾಡಿದ ಕಾರ್ಯ ಸಾಮಾನ್ಯ ನಾನು ನಿಜವಾಗಿ ಹೇಳಿದ ಅದನ್ನೆಲ್ಲ ಕೇಳಿದ್ಮೇಲೆ ಒಂದು ಯಾಕೆ ನಿನ್ನ ಬಗ್ಗೆ ಒಂದು ಕೆಟ್ಟ ಅಭಿಮಾನ ನೀವು ಬೇರೆ ಯಾವ ಶಬ್ದಕ್ಕೆ ತಂದ್ರೆ ಅಭಿಮಾನಿ ಯಾಕೆಂದ್ರೆ ಕೆಲವು ಸಾರಿ ಏನಾಗ್ತದೆ ಗೊತ್ತಿಲ್ಲ, ಅಭಿಮಾನಿಗಳಿಂದಲೇ ಕೆಲವು ಕಳೆದುಕೊಂಡು ಆದ್ರೆ ಅಭಿಮಾನಿಗಳನ್ನು ದೇವರು ಅಂತ ನೋಡ್ಬೇಕು. ಆವಾಗ ಎಷ್ಟು ಕಳ್ಕೊಂಡ್ರು ತೊಂದರೆ ಹಾಗೆ ಹೌದು ಗಾಂಧೀಜಿ ಮತ್ತು ಬೇಸರ ದೇವರಿಗೆ ಕೊಟ್ಟಿದ್ದೇವೆ ಅಂತ ಹಾಗೆ ಹಿಂಗೆಲ್ಲ ಆದ್ರಿಂದ ನಿನ್ನ ಬಗ್ಗೆ ಒಂದು ಕೆಟ್ಟ ಅಭಿಮಾನ ಸತ್ಯ ಹೇಳ್ತೇನೆ. ನನ್ನ ಮೇಲೆ ಅಭಿಮಾನ ಅಂತ ಅಲ್ಲ ಸ್ವಾಮಿ, ನನಗೆ ನಿಮ್ಮ ಮೇಲೆ ಅಪಾರವಾದ ಗೌರವ. ಹೌದೌದು. ಹಾಗೆ ಬಾಳೊಳ್ಳೆ ಮತ್ತೆ ನಾನು ನಿಮ್ಮನೆಗೆ ಬರಬೇಕು ಅಂತ ಎಷ್ಟೋ ಬಾರಿ ಯೋಚನೆ ಮಾಡಿದ್ದೆ. ಬಹಳ ಸಂತೋಷ. ಇವತ್ತೇ ಸರಿಯಾದ ಸಕಾಲ. ಈ ಅಂದ್ರೆ ಪುರುಷೋತ್ತು ಉಂಟಲ್ಲ ಹೇಳ್ಬೋದು. ಮತ್ತೆ ನಿಮ್ಮನೆ ಬರುವುದು ನೀನೇ ಸಿಕ್ಕುವ ಮತ್ತೆ ಮನೆಗೆ ಬರ್ಬೇಕಾ? ನಾನು ಇಷ್ಟ ನಿಮ್ಮನೆಗೆ ಬರ್ಲಿಲ್ಲ ಯಾಕೆ? ನೀನೇ ಮನೆಯಲ್ಲಿ ಇರುವುದಿಲ್ಲ ಸರಿಯಾಗಿ ಅಂತ ಕೆಲವು ಸಾರಿ ಹಾಗೆ ಆಗ್ತದೆ ಸ್ವಾಮಿ. ಹೊಣೆಗಾರಿಕೆ ಹೆಚ್ಚಿದ್ದಾಗ ಅಲ್ವಾ ತಿರುಗಾಟದಲ್ಲಿ ಇರಬೇಕಾಗ್ತದೆ. ಅಂದ್ರೆ ಗುರುತರವಾದ ಹೊಣೆಗಾರಿಕೆ. ಕಾಲಾಪನ್ನ ವ್ಯಕ್ತಿತ್ವ ನಮ್ಮದು ಅಲ್ವಾ? ಕೆಲವರಿಗೆ ಏನಾಗಿ ಹೇಳ್ತೀನಿ, ನಾನು ನಿಮ್ಮನೆಗೆ ಬರಬೇಕು ಅಂತ ಯೋಚನೆ ಮಾಡು. ಸಿಂಗಿ ಹೋಗೋದು ಸಿಕ್ಕುದಿಲ್ಲ, ಅಲ್ಲಿಂದ ಅಲ್ಲೂ ಹೋಗಿದ್ದಾರೆ ಅಲ್ಲಿಗೆ ಇಲ್ಲ ಅಲ್ಲಿ ಬಿಟ್ಟಿದ್ದಾರೆ ಮತ್ತೆ ಈ ಕಡೆಗೆ ಹಾಗಾಗಿ ಇಲ್ಲಿ ಬರಬೇಕು ಅಂತ ಬಂದಾಗ ಕೆಲವು ಸಮಸ್ಯೆ ಆಗ್ತದೆ. ಹಾಗೆ ಇಂತಹ ಸಮಸ್ಯೆಗಳು ಗಣನೀಯವಾಗಿ ನಮ್ಮ ಗಣನೆಗೆ ಬಂದ ಕಾರಣಕ್ಕಾಗಿ ಈಗ ಒಂದು ದೃಷ್ಟಿ ತೀರ್ಮಾನ ಮಾಡಿದ್ದೇವೆ. ಈಗ ಈ ತೀರ್ಮಾನ ಬಂದರೆ ಹೇಗೆ ಗೊತ್ತುಂಟಾ? ತಿರುಗಾಟ ಮುಗಿಸಿ ಈಗ ಊರಿಗೆ ಮನೆಗೆ ಹೋಗ್ತಾ ಇರುವುದು. ಇನ್ನು ತಿರುಗಾಟ ಮುಗಿಸಿ ಮನೆಗೆ ಹೋದ್ಮೇಲೆ ಮನೆಯಲ್ಲೇ ಬಟ್ಟಿ ಇಲ್ಲಿ ಬಿಟ್ಟು ಎಲ್ಲೂ ಹೋಗಬಾರ್ದು ತೀರ್ಮಾನ. ಅಲ್ಲ ಏನು ಯಾರಿಗೆ ಎಷ್ಟೇ ಕೆಲಸ ಇತ್ತು ಒಳ್ಳೆದಾಯ್ತು. ಹೇಳಿದ್ರಲ್ಲ ನಿನ್ನ ಅದು ಬಂದರಿಂದಲೇ ಮಾತಾಡಬೇಕು ಇತ್ಯಾದಿ ವಿಚಾರಗಳೆಲ್ಲ ಕೇಳಬೇಕು ಎಂಬುದಾಗಿ ಭಾವಿಸಿ ಯಾವ ಕಡೆ ಹೋಗಿದ್ದೆ ಯಾರು ಕರ್ಕೊಂಡು ಹೋಗಿದ್ದೀಯಲ್ಲ ವಿಷಯ ಗೊತ್ತಿಲ್ಲ. ತಿರುಗಾಟ ಅಂದ್ರೆ ಸಣ್ಣ ಪುಟ್ಟ ತಿರುಗಾಟಕ್ಕೆಲ್ಲ ಒಬ್ಬರ ಮಾತಲ್ಲ. ವಿಲಾಸ ಬಾಯಿ ಒಳ್ಳೆ ಮಾತು. ವಿಲಾಸವಾಸಿ ಹೋಗುವ ಆಸೆ ಮಾಡಬಾರ್ದಿತ್ತು. ಯಾಕೆ ನಿಮ್ಮೆಲ್ಲ ಬಾಳೆ ಬೆಳಗಬೇಕಾದ್ರೆ ಇನ್ನೂ ಒಳ್ಳೆ ಎಷ್ಟೆಲ್ಲ ಅವಕಾಶ ಉಂಟು. ಹಾಗಲ್ಲ ಸ್ವಾಮಿ, ವಿಲಾಸಕ್ಕೆ ಹೋಗಿದ್ದೇನೆ ಹಾಗೆ ಉಳಿದವರು ಹೋದಾಗಲ್ಲ. ಸಾಮರ್ಥ್ಯದಿಂದ ಪರಮೇಶ್ವರನ ಬೇರೆ ಕಾಣಬೇಕು ಅಲ್ಲ ನಾನು ಹೇಳಿದ ನಾನೇ ಮಾಡಿಕೊಂಡು ಹೋಗಿದ್ದು ಅಂತ ಹಾಗಲ್ಲ. ಅಂದ್ರೆ ಸಾಮರ್ಥ್ಯದಿಂದ ವಿಲಾಸಕ್ಕೆ ಹೋಗಲೇಬೇಕು ಎನ್ನುವ ಕಾರಣಕ್ಕಾಗಿ ನಾನೇ ಮನಸ್ಸನ್ನು ಮಾಡಿ ಹೋಗಿದ್ದೆ. ಅಂದ್ರೆ ಉಳಿದವರು ಹೋದಾಗ ಹೋಗಿದ್ದಲ್ಲ, ಕೈಲಾಸಕ್ಕೆ ಹೋಗಿದ್ದಲ್ಲ. ಕೈಲಾಸಕ್ಕೆ ಮೂಲತಃ
ಎಚ್ಚರಿಸಿ. ಅದ್ಯಾರು ಉತ್ತರ ನೀಡಲ್ಲ? ನಿಮ್ಮ ಮನೆಯೊಳಗೆ ನೋಡಿ ನಿಮ್ಮ ಮನೆಯೊಳಗೆ ಸಾಕ್ಷಾತ್ಕರಿಸಿ ಅವನಿಂದ ವಿಶೇಷವಾದಂತಹ ಆಶೀರ್ವಾದವನ್ನು ಪಡೆದು ಮರಳುವ ಸಾಯ್ತಾರೆ. ಅಲ್ಲ ಮೊದಲು ಪರಮೇಶ್ವರ ದೇವರು ಹೇಳುತ್ತೆ ನಿನ್ನೊಟ್ಟಿಗೆ ಕಳಿಸಿಬಿಟ್ಟ. ಅದು ಯಾವಾಗ ನಿನಗೆ ಯಾವತ್ತೂ ನಾವು ನಿನಗೆ ತಲೆ ಉಂಟು ಇಷ್ಟಾಗಿ ಬಿಟ್ಟು ಹೇಳುವ ಏನಾಗ್ತಿಲ್ಲ ಸತಿದೇವಿಲ್ಲ ಏನು ನಾನು ಸತಿದೇವಿಯನ್ನು ನೋಡಿದವನಲ್ಲೇನು ಏನು ಪಾರ್ವತಿ ನೋಡದೇ ಇದ್ದವನ ಎಲ್ಲ ಅಲ್ಲೆಲ್ಲ ಓಡಾಡ್ದವ್ರೆ. ಈಗ ಯಾವ ಕಾಲದಿಂದ ನೋಡಿದ್ದೆ ಈ ಹುಡುಗ ಪರಮೇಶ್ವರನ್ನು ಕೇಳಿದ್ದೆ ಬೇಡಿ ಬರ್ಸ್ಕೊಂಡೆ ಬೇಡಿಕೊಳ್ಳು. ಬೇಕು ಅಂತ ಹೇಳಿ ಬೇಕು ಅಂದ ಕ್ಷಣದಲ್ಲಿ ಹುಟ್ಟಿದ್ದ. ಹೇಳಿ ಯಾರೇ ಆಗಲಿ ಲೋಕದಲ್ಲಿ ಮದುವೆ ಆಗುವುದು ಅವರಿಗೆ ಬೇಕು ಅಂತ ಬಿಟ್ಟರೆ ಬೇರೆಯವರಿಗೆ ಕೊಡುವುದು ಖಾಲಿ ಯಾರು ಮದುವೆ ಆಗುವುದಿಲ್ಲ. ಅಲ್ಲ ನಿಮಗೆ ಯಾರಿಗಿತ್ತು ಅಲ್ಲ ಆಗಿತ್ತು ಅಲ್ಲ ಅವರಿಗೆ ಹೌದಾ ಅದು ಕೊಟ್ಟ ನನಗೆ ಪರಮೇಶ್ವರ. ಅಲ್ಲ ನೋಡಿದ್ದೀಯ ಅವನ್ನ ಅಲ್ಲ ನೋಡ್ಲಿಕ್ಕೆ ಇಲ್ಲಲ್ಲ. ಯಾಕೆ ಗೊತ್ತಿಲ್ಲ. ಕೊಡುವಾಗಲೇ ದೇವರು ಹೇಳಿದ ಮಾತು ಏನು ಉದ್ದೇಶಿತವಾದಂತಹ ಸಂಕಲ್ಪ ಈಡೇರುವಲ್ಲಿಯವರೆಗೆ ಹಿಂತಿರುಗಿ ನೋಡಬಾರದು. ಅಲ್ಲೇ ಉಂಟು ಅಲ್ಲೇ ಉಂಟು ತಿರುಗಿ ನೋಡಿದ್ರೆ ಅದನ್ನು ಒಯ್ಯುವುದಿಲ್ಲ ಅಂತ ಅವರಿಗೂ ತಿರುಗಿ ನೋಡಿ ಬಿಟ್ಟಂದ್ರೆ ನೀರಲ್ಲ ಯಾರು ನಿಮ್ಮನ್ನ ಆಳು ರೂಪ ನಾನು ಒಂದನೇ ಮಾತ ಗೋರೆದಾಳೆ ಕೆಂಗಣ್ಣು ಬಿಟ್ಟ ಮಂಡೆ ಭೀಕರಾಕೃತಿ ಆಳದ ಬರೆದು ಹಾಕಿಬಿಟ್ಟ ಸೊಂಟ ಆಯ್ತಾ ನನಗೆ ಅವನು ಖುಷಿ ಯಾಕೆ ಕೊಟ್ಟ ನಿನಗಿಂತ ಅಭ್ಯಾಸ ಉಂಟು ಈ ಲಂಚಿ ಇದ್ದವರೆಲ್ಲ ಹೆಚ್ಚಿನವರು ಇದ್ದವರೇ ಅಲ್ಲ ನೀನು ಸಹ ಇಂಥದ್ದೇ ಒಳ್ಳೆಯದು ನಿನಗೆ ಅಭ್ಯಾಸ ಉಂಟು ಅಂತ ನನಗೆ ಉಂಟು ತೆಗೆದುಕೊಂಡು ಹೋಗು ಇನ್ನೇನು ಯಾಕಂದ್ರೆ ಇದ್ದದ್ದೆಲ್ಲ ಅಂತಂದ್ರೆ ಅದರಲ್ಲಿ ಮತ್ತೊಂದು ಆಯ್ತು ಅದು ಉಂಟು ಯಾಕಂದ್ರೆ ಕೈ ತೆಗೆದು ಅಂತ ಈ ನಾನೇ ಹೇಳಿದ್ರೆ ಸಾಕು ನನ್ನನ್ನ ಛೇಡಿಸುವುದಕ್ಕಾಗಿ ನೀವು ಮಾತಾಡುವುದನ್ನು ಯಾರು ಇಲ್ಲದೆ ಹೋದ್ರೆ
ಸದಾ ಪ್ರಿಯ ಅಲ್ವಾ? ದೇವರು ಯಾವತ್ತೂ ಭಕ್ತರಿಗೆ ಮೋಸ ಮಾಡುವಂತ ಕ್ರಮ ಉಂಟ. ಆದರೂ ನೀವು ಹೀಗೆ ಹೇಳ್ತಾ ಇದ್ದೀರಿ ಅಂತಾದ್ರೆ ನೀವು ಮೋಸ ಮಾಡಬಹುದು, ದೇವರು ಮೋಸ ಮಾಡಿದ್ದಾರೆ ಹಾಗೆ ಭಾವಿಸಬೇಡ. ಯಾವಾಗಲೂ ದೇವರು ಭಕ್ತರಿಗೆ ಮೋಸವನ್ನು ಮಾಡುವುದಿಲ್ಲ. ಆದರೂ ಭಕ್ತ ಕೇಳಬೇಕಾದದ್ದನ್ನ ಕೇಳಿದರೆ, ಇರಬೇಕಾದ ಸ್ಥಿತಿಯಲ್ಲಿ ಇರುತ್ತಿದ್ದರೆ, ಸಾಗುವ ದಾರಿಯಲ್ಲಿ ಸಾಗಿದರೆ ದೇವರು ಖಂಡಿತ ಮೋಸ ಮಾಡಲಾರ. ಇವನೇ ಬೇಡ ದಾರಿಯಲ್ಲಿ ನಾವು ಮೋಸ ಮಾಡಿದ ಏನು ಮಾಡಿಲ್ಲ. ಹೋಗಿ ಹೋಗಿ ನೀವು ಪರಮೇಶ್ವರನಿಗೆ ಪಾರ್ವತಿಗೆ ಕೊಟ್ಟಾರ ಲೋಕೋತ್ತರ ಸೌಂದರ್ಯ ಅಂತ ಚಂದಿದ್ದು ಹೇಳ್ತೀನಿ. ಯೋಚನೆ ಮಾಡಿ ವಿಷಯ ನೀನೆಲ್ಲ ಹೇಳಿದ್ದಾಗಿ ನೀನು ತೆಗೆದುಕೊಂಡು ಹೋಗೋ ಪ್ರಶ್ನೆ ಬೇರೆ. ಅಲ್ಲಿ ಸುದ್ದಿದ್ದೇವಿ ಪಾರ್ವತಿದ್ದೇವಿ ಮಾತ್ರ ನೀನು ಕೇಳಿದ್ರಪ್ಪ ಇದನ್ನೆಲ್ಲ ತೆಗೆದುಕೊಂಡು ಇದನ್ನ ಕೇಳ್ತಾರೆ. ನಿಮ್ಮನ್ನ ಹೇಳುವುದಿಲ್ಲ, ಹೆಣ್ಣು ಗಂಡ ಗೊತ್ತೇ ಆಗುವುದಿಲ್ಲ. ಇದನ್ನೇ ಹಿಡ್ಕೊಂಡು ಬಂದ್ರೆ ಕೇಳಿದೆ, ದಾರಿನ ಸಿಕ್ಕು ಹಿಡ್ಕೊಂಡು ಬಂದೆ, ಇಲ್ಲ ನಿಮಗೆ ಪರಮೇಶ್ವರನ ಬಗ್ಗೆ ಅನುಮಾನ ಹುಟ್ಟಿದ್ದೋ ಸತ್ಯ ನಾನು ಹೇಳಿದ್ದು ಸತ್ಯ ಅಂತ ಪರೀಕ್ಷೆ ಮಾಡಬೇಕು ಅಂತ ಒಮ್ಮ ತಿರುಗಿರು. ಹಾಗಂತ ನೀವು ಆಡಿದ ಮಾತಿನ ಮೇಲೆ ಆಕ್ಷೇಪ ಅಂತ ಹೇಳ್ಬಹುದು. ನನಗೆ ನಿಮಗೆ ಸುಳ್ಳು ನನಗೇನಾಗಬೇಕು ಅಲ್ವಾ? ನೀನು ಹಾಳಾಗಿ ಅಲ್ವೇ ನನ್ನ ಉತ್ಕರ್ಷವನ್ನು ಬಯಸಬಹುದು. ಹಾಗಿದ್ರೆ ಈಗ ನಿಜ ಒಮ್ಮೆ ನಾನು ಹೇಳಿದ ಮಾತು ಸುಳ್ಳು ಅಂತಾದ್ರೆ ನಿನ್ ಕೈ ಕಟ್ಟುಂಟ ಬೇಡ ಹೇಳಿದ್ರೆ ಯಾಕೆ ನೀವು ಸಾಯುವುದಿಲ್ಲ ಅಂತ ನಿಮ್ಗೆ ಗೊತ್ತುಂಟ. ಸಾಯುವುದಿಲ್ಲ ಕೆಟ್ಟಾಗೂ ಸುಳ್ಳೇನ ನೀನು ಹೌದಾ? ನನಗೆ ನೀನು ಮತ್ತು ಅವಮಾನಕ್ಕೊಳಗಾಗುವುದು, ಮತ್ತೊಬ್ಬರಿಂದ ಅಪಹಾಸ್ಯಕ್ಕೀಡಾಗುವುದು ಅದು ನಾನು ಸಹಿಸುವುದು. ಹೌದಾ? ಯಾಕೋ ನನಗೆ ಬಗ್ಗೆ ಕೆಟ್ಟ ಸಂಶಯ ಪಡುತ್ತದ ವಿಧಿ ವಿಲಾಸವನೇನು ಏಗಲ ಒಳ್ಳೆ ಬೆಳಕಿಗೆ ಊರಿಗೆ ಹೋಯಿದ್ರು ಮತ್ತು ಮೂಲ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡ್ಬೇಡ. ಹಿಂತಿರುಗಿ ನೋಡಿದೆ ಅಂತಾದ್ರೆ ಮೂಲ ಸ್ಥಾನಕ್ಕೂ ಸೇರ್ತಾರೆ. ಸಕಾಲದಲ್ಲಿ ಬಂದು ಸೂಚನೆ ಕೊಟ್ಟಿದ್ದಕ್ಕೆ ಎಷ್ಟು ಒಳ್ಳೆದಾಯ್ತು. ಅಲ್ಲ ನಿಮಗೂ ವಿಷಯ ಗೊತ್ತಾಗಿದೆ. ಒಂದು ಕೈಯನ್ನು ಬೇಡ ಸುರಮುನಿಯ ಪಯಣಕ್ಕೆ
ನಾನು ಒಳ್ಳೆ ಇಷ್ಟೊತ್ತು ಆದ್ರೆ ನಿಮ್ಮ ಲಕ್ಷಕ್ಕೆ ಬರ್ಬೇಕು ಏನಿದ್ರು ನನಗೆ ಹಾಗಾಗಿ ಬೇಕು ಕೈಲಾಸಕ್ಕೆ ಹೋದ ಉದ್ದೇಶವೇ ತಾಯಿ ಆಸೆಯನ್ನು ಈಡೇರಿಸಬೇಕು ಎಂಬ ಕಾರಣಕ್ಕಾಗಿ ಪರಮೇಶ್ವರನನ್ನು ಮೆಚ್ಚಿ ಸಾಕ್ಷಾತ್ಕರಿಸಿಕೊಂಡು ಅವನಿಂದ ಆತ್ಮಲಿಂಗವನ್ನು ಪಡೆಯಬೇಕು ಎಂಬ ಕಾರಣಕ್ಕಾಗುವ ಹಾಗಾಗಿ ಪರಮೇಶ್ವರದಿಂದ ಆತ್ಮಲಿಂಗ ಆದಷ್ಟು ಬೇಗ ಅಲ್ಲಿಯನ್ನು ನಿನ್ನಂಥ ಒಬ್ಬ ಈ ಭೂಮಿಯ ಮುಟ್ಲೇ ಇಲ್ಲ ಇಂಥ ಕಾರ್ಯ ಮಾಡಿದರೆ ಯಾರಿದ್ದಾರೆ ಪರಮೇಶ್ವರನ ಆತ್ಮಲಿಂಗವನ್ನು ತರುವುದರಿಂದ ಸಾಮಾನ್ಯದ ಕೆಲಸ ಭೂತವಾದ ಭವಿಷ್ಯ ಎಲ್ಲ ಹೇಳ್ತಾರೆ ಎರಡೊಂದು ವರ್ಷದ ಅಹೋರಾತ್ರಿಯನ್ನ ಪೂಜಿಸಬೇಕು ನೀನೇ ಪರಮೇಶ್ವರನಾಗ್ತೀಯ ನಾನೇ ಪರಮೇಶ್ವರನಾಗ್ತೇನೆ ಹೌದು ಮತ್ತೆ ಅವರ ಮೂಲ ಆಗ್ತಲೇ ಇದ್ದಾರೆ ಎಲ್ಲ ಹೇಳ್ತಾರೆ ಮೂಲ ಬೇಡ ಸ್ವಾಮಿ ಬದಿನಲ್ಲಿ ಅದು ಸಾಕು ನೀವು ವಿಷಯ ಗೊತ್ತಿಲ್ಲ ನಿಮ್ಮಲ್ಲೇ ಹೇಳಬೇಕಾ ಈ ಕೆಲವು ಮೂಲ ಎಲ್ಲ ಹುಡುಕೋಲ್ವಾ ಎಲ್ಲ ಸಿಕ್ಕ ಮಾತುವಾಡಿಸ್ಬೇಕು ನಾನು ಹಿರಿಯರಾಗಿ ನಿಮಗೆ ಒಂದು ಒಳ್ಳೆ ಮಾತನ್ನು ಹೇಳ್ತೀನಿ ಅಲ್ಲಿಂದಲ್ಲಿ ಮಾಡಿ ಹೋಗ್ಲಿಕ್ಕೆ ಯಾವತ್ತೂ ಕಲಿಬೇಡ ಮೂಲ ಅರ್ಥವಾಗ್ಬಿಟ್ಟು ಅದ್ರ ಬಗ್ಗೆ ಎಷ್ಟೆಲ್ಲ ಶ್ರಮ ಹಾಕಬೇಕು ಹಾಕಿದ್ರೆ ಮಾತ್ರ ನೀವು ಒಳ್ಳೆ ಭವಿಷ್ಯ ನೀನು ಒಯ್ದೋದು ನೀನು ಪ್ರತಿಷ್ಠೆ ಅದರ ಪೂಜೆಯನ್ನು ಮಾಡಿ 3 ವರ್ಷಗಳ ಈಶ್ವರ ಅಂತ ಆಗ್ಬೇಕಿದ್ರೆ ಅದರ ಸಮಗ್ರವಾದ ಹಿನ್ನೆಲೆಯನ್ನು ತಿಳಿದು ಅದರ ನಿಜಾರ್ಥವನ್ನು ತಿಳಿದು ಮತಿಯರಿತು ನೀನು ಪೂಜಿಸಿದರೆ ಮಾತ್ರ ಫಲಪ್ರಾಪ್ತಿ ಅಲ್ಲ ಫಲಪ್ರಾಪ್ತಿ ಆಗುವುದು ಈಶ್ವರ 3 ವರ್ಷ ಪೂಜೆ ಮಾಡಿದ್ರೆ ಈಶ್ವರ ಸರಿಯಾಗಿದ್ದರೆ ಫಲಪ್ರಾಪ್ತಿ ಆಗಬಾರ್ದು ಹೇಳಿಲ್ಲ ರಾಜಿ ಮಾಡಬೇಕು ಈಶ್ವರ ಮೋಸಗಾರನೇ ಮೋಸಗಾರ ಅಂತಂದ್ರೆ ಅವ್ರ ಬಗ್ಗೆ ನಾನು ಕೇಳ್ತೀನಿ ಅವ್ರು ಮೋಸ ಮಾಡೋರಿಗೆ ಮಾತ್ರ ಮೋಸ ಮಾಡ್ತಾರೆ ಇವತ್ತು ನೀವು ಮಾಡಿ ತಪ್ಪಿಗೆ ಅಂತ ಹೇಳೋದಲ್ಲ ಆದರೂ ನಿಮಗೆ ಮಾಡಿ ಮಾತು ಮುಗಿಸಿಬಿಟ್ಟೆ ಮುಗಿಸ್ತಾ ಇದ್ದಾರೆ ನೀವು ಅಂದ್ರೆ ಮಾಡೋರಿಗೆ ಮಾತ್ರ ಮಾಡ್ತಾ ಅಂತ ನಿಮಗೆ ಯಾಕೆ ಮಾಡ್ತಾ ಆಶ್ಚರ್ಯ ನೀವು ಮಾಡ್ಬೋದು ನಾನು ಅದು ಅರ್ಥ ಹೋಗುದಿಲ್ಲ ಈಗ ಮೂಲ ಏನಂತ ನಾನು ನಿಮಗೆ ಹೇಳ್ತೇನೆ ನಿಮಗೆ ಫಲಪ್ರಾಪ್ತಿ ಪೂರ್ಣ ಫಲ ಸಿಗ್ಬೇಕು ಅದ್ರ ಮೂಲವನ್ನು ನಾನು ಸಂಕ್ಷಿಪ್ತ ಮಾಡಿ ಹೇಳಿಬಿಡ್ತೇನೆ ಎರಡೇ ಮಾತು ಏನು ಹೊರಟು ಬಿಡು ಆ ಕ್ಷಣದ ನಂತರ ನೀನು ಈಶ್ವರನೇ ಎರಡನೇ ಮಾತಲ್ಲಿ ಹೇಳ್ಬೇಕು ಎರಡೇ ನಾನು ಕೇಳ್ತಿರ್ಲಿಕ್ಕಿಲ್ಲ ನಿಮ್ಮ ಗಮನ ಬೇಡವಾ ಅದು ಕಥೆ ಭಾಳ ಉದ್ದ ಉಂಟು ನಾನು ಎಷ್ಟು ಸ್ವಲ್ಪ ಸಂಕ್ಷಿಪ್ತ ಮಾಡಿ ಹೌದಾ ಬೇಗ ಸಕಲ ಲೋಕಾಜೀವ ಸಹಿತ ಭಕ್ಷಿತು ದೀರ್ಘುದು ಮೃಗವನಂದ ಸಕಲ ಲೋಕಾಜೀವ ಸಹಿತ ಭಕ್ಷಿತು ದೀರ್ಘುದು ಮೃಗವನಂದ ಅಖಿಲ ಬ್ರಹ್ಮಾಂಡ ರಾತ್ರಿ ದೇವರು ಅದರ ಅಖಿಲ ಬ್ರಹ್ಮಾಂಡ ಗಾತ್ರದಿ ದೇವರು ಅದರ ಉರಿಯುವುದಾಗಿ ನಗದ ಅಂಗೀಕ್ಷಿಸೆ ಲಿಂಗಮೂರಿಯುವುದಿ ಲಿಂಗ ಮೂವರು ನುಂಗಿದರು ಈ ಲಿಂಗವನ್ನು ಮೂವರು ನುಂಗಿದರು ಆ ಭಂಗವಾದುದು ಜೀವಲಿಂಗದಿ ಅಂಗಜಾರಿಯ ಪ್ರಾಣವೇ ಈ ಆತ್ಮಲಿಂಗದೊಳಿಗುವುದು ಅಂಗಜಾರಿಯ ಪ್ರಾಣವೇ ಆತ್ಮಲಿಂಗದೊಳಿಯುವುದು ಗೆಳೈ
ಬೇಡ ಬೇಡ ಅದಕ್ಕೆ ಆಳ ಯಾವುದು? ಈಗ ನೀವು ನೋಡಿ ಎಲ್ಲರಿಗೂ ಗೊತ್ತಿಲ್ಲ. ಆ ಹುಲಿ ಮಾಂಸವನ್ನು ಹಸುವಿನ ಚರ್ಮ ಹಾಲನ್ನು ಅಯ್ಯೋ ಸ್ವಾಮಿ, ನೀವೇ ಹೇಳುದು ಪ್ರಾಣಿ ಸಸ್ಯ ಆದ್ರೂ ಮಾಂಸಾಹಾರಿ ಮಾತ್ರ ಈ ಕಪ್ಪಟ್ಟಿ ನೀವು ಹೌದಾ? ಈ ಪ್ರಾಣಿಯನ್ನು ತಿನ್ನುತ್ತಿತ್ತು, ಮರಗಿಡಗಳನ್ನು ತಿನ್ನುತ್ತಿತ್ತು, ಸಕಲವನ್ನು ಭಕ್ಷಿಸುತ್ತಾ ಇತ್ತು. ಸಸ್ಯಾಹಾರಿ ಒಂದು ಮಾಂಸಾಹಾರಿ ಒಂದು ಎರಡು ಮತ್ತೊಂದು ವಿಶೇಷ. ಈಗ ನೀನು ಮರಗಿಡಗಳನ್ನ ಸೊಪ್ಪು ಸದೆಯನ್ನು ತಿನ್ನುವ ಪ್ರಾಣಿಗಳು ಅಥವಾ ಮಾಂಸ ತಿನ್ನುವ ಪ್ರಾಣಿಯನ್ನು ನೋಡಿರ್ಬೋದು. ಇದು ಮೊತ್ತಗಳನ್ನು ತಿನ್ನುತ್ತಿತ್ತು, ನದಿಯನ್ನು ತಿನ್ನುತ್ತಿತ್ತು, ತಪ್ಪಾಗ್ತದೆ, ಕುಡಿತಿತ್ತು ಅಂತ ನಿಮ್ಗೆ ಹೆಸರೆಲ್ಲ ಹಾಗೆ ಅಂತ ಆಯ್ತು, ಮುಗಿತು, ಕತೆ ಮುಗಿತ ಬಂತು. ಈಗ ಎಲ್ಲಿ ಸಾಮಾನ್ಯ ಹೃದಯ ಭಾಗ ಅಲ್ಲ, ಹೃದಯ ಭಾಗ ನಮ್ದು ಪ್ರೀತಿಯ ಉದ್ದ ಕತೆ ಏನಿಲ್ಲ ಮುಂದೆ ಗೊತ್ತಾಗುವುದಿಲ್ಲ ಕೆಲವರಿಗೆ. ಅದು ಗಿಡವನ್ನು, ಮರವನ್ನು, ಪರ್ವತವನ್ನು, ನದಿಯನ್ನು, ಕಂದಕವನ್ನು, ಕಲ್ಲನ್ನು, ಕಲ್ಲನ್ನು, ಮಣ್ಣನ್ನು ಎಲ್ಲವನ್ನು ತಿನ್ನುತ್ತಾ 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 ಎಲ್ಲವನ್ನು ಒಂದು ಸಂದೇಶ ಎಷ್ಟು ಕಾಲ? ಅನಂತ ಕಾಲದವರೆಗೆ ಹೀಗೆ ತಿನ್ನುತ್ತಾ 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 ಸಾಗುವುದು. ಇಂದ ಆದ್ಮೇಲೆ ಮತ್ತೆ ಮುಂದುವರ್ಸಿ ಅದೇ ಭಾಗ ಬಿಟ್ಟು ಹೊರಟಿರ್ತೇವೆ. ಇದು ಈ ರೀತಿ ಪ್ರಾಣಿ ಎಲ್ಲವನ್ನು ನಾಶ ಮಾಡ್ತಾ ಇದೆ. ಆದ್ದರಿಂದ ಅದನ್ನು ನಿಯಂತ್ರಿಸಲೇಬೇಕು. ಆಗ ತ್ರಿಮೂರ್ತಿ ಬಂದ್ರೆ ಯಾರು ಅಂತ ಹೇಳಲೇಬೇಕು. ಈಗ ಬ್ರಹ್ಮನಿಗೆ ಸಿಟ್ಟಿಸುವ ಕಾರ್ಯ, ಆನಂದ ಮಾಡುವ ಕಾರ್ಯ ಅವರು ಮುಂದಾಗಿ ಹೇಗೆ ನಿಮ್ಮಷ್ಟು ಯೋಚನೆ ಊರು ಮಾಡಿ ಮನೆ ಕೊಲ್ಲಲೇಬೇಕು ತೀರ್ಮಾನ ಮಾಡಿ 100 ಜನ ಕೈಯಲ್ಲಿ ಬಿಲ್ಲು ಬಾಣವನ್ನು ಬಿಲ್ಲು ಅಂತ ನನ್ನ ಕೃತ್ಯ ಹಿಡಿದುಕೊಂಡು ನೇರವಾಗಿ ಕಾಡಿಗೆ ಹೋಗಿ ಕಾಡು ಅಂದ್ರೆ ಏನಂತ ನೀವು ಹೋಗ್ತಾರೆ. ಎಲ್ಲಿ ಹುಡುಕಿದರು 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 ಹುಡುಕ್ತಾರೆ. ಇದರಿಗೆ ಪ್ರಾಣಿ ಕಾಣಿತು, ಪ್ರಾಣಿ ಕಾಣಿತ ಸಂತೋಷ. ತ್ರಿಮೂರ್ತಿ ತಕ್ಷಣದಲ್ಲಿ ಬಿಲ್ಲನ್ನು ಎತ್ತಿದರು, ಬಾಣವನ್ನು ತೆಗೆದು ಇಲ್ಲಿಗೆ ಬಾಣವನ್ನು ಹೂಡಿದರು, ಹೀಗೆ ಎಳೆದು ಹಿಡಿದುಕೊಂಡು ವೇಗವಾಗಿ ಹೋಗ್ಬೇಕಂತ ಹಾಗೆ ಬಿಟ್ರ ಯಾಕೆ ಹೊತ್ತಾಗಲಿಲ್ಲ, ಹೊತ್ತಾಗಲಿಲ್ಲಲ್ಲ, ಹೊತ್ತಾಗಲಿಲ್ಲ, ಪ್ರಾಣ ಬಿಟ್ಟಿತ್ತು, ಹೊತ್ತಾಗಲಿಲ್ಲ. ಯಾವುದೇ ಒಂದು ಪ್ರಾಣಿಯಾದ್ರೂ ಸಾಯೋದಕ್ಕೆ ಆ ಕಾಲ ಪುಡಿ ಬರಬೇಡವೇನೋ, ಆ ಕಾಲ ಪುಡಿ ಬರಬೇಕು ಅಂತ ಏನ್ ಮಾಡಿದ್ರು ಗೊತ್ತಾಗಲಿಲ್ಲ. ಹಾಗಾಗಿ ಅವ್ರು ಮೇಲೆ ನೋಡ್ತಾರೆ, ಬರ ಹಿಡ್ಕೊಂಡ್ರಾದ್ರೂ ಬೇಕು ಇಷ್ಟೇ ಹೊತ್ತಾಗಲಿಲ್ವಲ್ಲ ಅಂತಾರೆ. ನೋಡಿದ್ರು ಅಂತೂ ಕೊನೆಗೆ
ಸುಮಾರು ಹೊತ್ತಾಯ್ತು ನೇರವಾಗಿ ಏನು ಮಾಡಬೇಕು. ಪ್ರಾಣಿ ಹೋಯ್ತು, ಅವರೆಲ್ಲ ಹೋದ್ರು, ನಾವು ಬರ್ತೇವೆ. ಸ್ವಾರಸ್ಯ ಇರುವುದೇ ಇನ್ನು ಮುಂದೆ. ಇಷ್ಟೊತ್ತರ ಏನು ಸ್ವಾರಸ್ಯ ಇನ್ನು ಸ್ವಾರಸ್ಯ ಇರುವುದು ಮುಂದೆ. ಸ್ವಾರಸ್ಯ ಯೋಚನೆ ಮಾಡಿ ತಿನ್ನಬೇಕು ಯೋಚನೆ ಮಾಡಿ ಏನು ತಿನ್ನುವುದು? ಕಾಲನ್ನು ತಿನ್ನುವುದೇ, ಮುಂಗಾಲನ್ನು ತಿನ್ನುವುದೇ, ಹಿಂಗಾಲನ್ನು ತಿನ್ನುವುದು, ಕಾಲವನ್ನು ತಿನ್ನುವುದು ಯಾರು ತಿನ್ನುವುದು? ಇಡೀ ದೇಹ ಆಗ ತಲೆ ತಿನ್ನುವುದು ಎನ್ನುವುದಾಗಿ ಯೋಚನೆ ಮಾಡಿ ತಲೆಯನ್ನೇ ತಿನ್ನಬೇಕು ಅಂತ ಯೋಚನೆ ಮಾಡಿ ತಲೆ ತಿನ್ನುವುದು ನೋಡು ಬಹಳ ಕಷ್ಟ ಕೆಲಸ. ನಿಮ್ಮ ಬಗ್ಗೆ ಸಂತೋಷ ಏನು ಕಷ್ಟದ ಕೆಲಸ ಅಲ್ಲ ನಿಮಗೆ. ನನಗೂ ಕೆಲಸ ಅನಿವಾರ್ಯವಾಗಿರುತ್ತದೆ. ಮಾಡುವುದೇ ಹೌದು ಇದು ಅನಿವಾರ್ಯ ಮಾಡೋದು. ಈಗ ತಲೆ ತಿನ್ನುವುದು ಹಾಗಾಗಿ ಹೋದ್ರು ತಲೆಯನ್ನು ಹೊಡೆದು ಮೆದುಳಿಗೆ ಕೈ ಹಾಕಿದ್ರು. ಮೆದುಳಿಗೆ ಕೈ ಹಾಕುವುದಲ್ಲ ಬಹಳ ಕಷ್ಟ. ನೀವು ಮೊದಲು ಬಂದಾಕ್ಷಣ ನಾನು ಕೈ ಹಾಕಿದ್ದೆ ಮೆದುಳಿಗೆ ಕೈ ಹಾಕಿದ್ರು. ಆ ಮೆದುಳನ್ನು ಭಕ್ಷಿಸಿದ್ರು. ತಿಂದ ಆನಂದದಲ್ಲಿ ಹೀಗೆ ತಿರುಗಿ ನೋಡ್ತಾರೆ. ತಲೆಯ ಭಾಗದಲ್ಲಿ 3 ಕೋಡಿ. ತಲೆಯ ಭಾಗದಲ್ಲಿ 3 ಕೋಡಿ. ಕೋಡುವುದು ನಿಮ್ಗೆ ಗೊತ್ತಾಯ್ತು. ಅದರ ಕಲ್ಪನೆ ಏನು ಗೊತ್ತಾಯ್ತು? ಈಗ ನೀವು ಹಸುವನ್ನು ನೋಡಿರಬಹುದು 2 ಕೋಡಿ, ಎಮ್ಮೆಯನ್ನು ನೋಡಿರಬಹುದು 2 ಕೋಡಿ, ಜಿಂಕೆಯನ್ನು ನೋಡಿರಬಹುದು 2 ಕೋಡಿ, ಇದಕ್ಕೆ 3 ಕೋಡಿ. ವಿಶೇಷ ನೋಡು 3 ಕೋಡಿ ಪ್ರಾಣಿ ನೋಡಲಿಕ್ಕೆ ಏನಿಲ್ಲ. ಈ ಜಾತಿ ವಿವರಣೆ ಯಾರಿಗೂ 100 ಕೋಡಿ ಯಾವ ಚಿತ್ರ ಪ್ರಾಣಿ ಅಂತ ಯೋಚನೆ ಮಾಡಿ ಮಾತಾಡಿ ಹೀಗೆ ಮತ್ತೆ ತಿರುಗಿ ನೋಡುತ್ತಾರೆ. ಕೋಡ ಲಿಂಗ 3 ಲಿಂಗ ಕಾಣ್ತಾವ. ಕೋಳಿ ಕೋಡಿನ ಕಾಲಿಯಲ್ಲಿ ಲಿಂಗ ಅಂದ್ರೆ ಅದು ಹೇಗೆ ಕಲ್ಪನೆ ಕಪ್ಪಗಾರಿ ಯಾವ ಬಣ್ಣ ಅಂತ ನಿಮ್ಗೆ ಸರಿಯಾಗಿ ಲಿಂಗ ಆ ಲಿಂಗವನ್ನು ಹಾರಿಬಿಡುವುದಾ ಭಾವಿಸಿ ಆ ಒಬ್ಬೊಬ್ಬರು ಒಂದೊಂದು ಲಿಂಗ ಕೈ ಹಾಕಿದ್ರು. 3 ನುಂಗಿ 3 ಲಿಂಗವನ್ನು ನುಂಗಿದ್ರು. ಕಂಟ್ಲ ಬಿಟ್ಟಿ ಹಾಕಿಕೊಂಡಿಲ್ಲ ಅದು ನುಂಗಿದ್ರು. ಮರುಕ್ಷಣದಲ್ಲಿ ಅಭಂಗವಾದ ಅಭಂಗ ಎನ್ನುವುದು ಉಂಟಲ್ಲ, ಅದು ಒಂದು ರೀತಿ ಆಧ್ಯಾತ್ಮಿಕ ವಿಷಯ. ಕೆಲಸ ಮಾಡಿ ಪುರುಷೊತ್ತಿದ್ದಾಗ ಲಂಕೆ ಹೋಗಿ ಆಧ್ಯಾತ್ಮಿಕ ವಿಷಯ ಉಂಟಲ್ಲ, ಅದು ಆಧ್ಯಾತ್ಮದ ವಿಷಯ ಸ್ಥೂಲವಾಗಿ ಅರ್ಥ ಆಗುತ್ತೆ. ಅದನ್ನೆಲ್ಲ ಸರಿಯಾಗಿ ವಿಸ್ತರಣೆ ಮಾಡಿ ವಿವರಣೆ ಮಾಡಿ ಅದು ಒಂದು ಕೆಲಸ ಮಾಡುವ. ನಿಮಗೆ ಭಾರ ಆಗ್ತಿದ್ದೀರಲ್ಲ ಹೌದಾ? ನೀವು ಒಂದು ಕೆಲಸ ಒಂದು ಕೆಲಸ ಮಾಡುವ ವಿಸ್ತರಣೆ ಇಬ್ಬರು ಕೂತ್ಕೊಂಡು ಮಾತಾಡುವ ಭಾರ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ವಿಸ್ತರಣೆ ಅದ ದೊಡ್ಡವರ್ತ ಹೇಳುದಾದ್ರೆ ಹೇಳಿ. ಕೊನೆಯ ಕ್ಷಣದಲ್ಲಿ ಬಹಳ ತೊಂದರೆ ಮುಗಿಸ್ತೀರಿ ಮೂರು ಲಿಂಗಗಳ ಸಾರ
ಈಶ್ವರ ಇಲ್ಲೆಲ್ಲ ನೋಡುವ ವಿಷಯ ನಾವು ನಿಮ್ಗೆ ಗೊತ್ತಾಗಕ್ಕೆ ಹೇಳಿದ್ದು ಆಗ ಇಲ್ಲಿ ಈಗ ನೋಡು ನಾನು ಆಗಿದ್ರೆ ನಾನು ಸ್ವಲ್ಪ ಹೊತ್ತು ಕಷ್ಟಪಟ್ಟೇನ ಇಷ್ಟು ವಿಚಾರ ಅಲ್ಲ ಅನಿವಾರ್ಯ ನಿನಗೆ ತಿಳಿಸಿ ಹೇಳಬೇಕು ನೋಡು ಮತ್ತು ನಾನು ಅರ್ಥ ಹೇಳಿದ್ರೆ ನಿಮಗೆ ಸರಿಯಾಗಿ ಸಂಪೂರ್ಣ ವಿವರಣೆ ಕೊಟ್ಟೆ ಹೇಳಿ ನನಗೆ ಗೊತ್ತಾಯ್ತು ನಿಮಗೂ ಗೊತ್ತಾಗಿ ತಡೆದು ಸುರನು ನೀ